ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಡಿಯನ್ ಆರ್ಮಿಯಲ್ಲಿ ಕರೆದಂತಹ ಹುದ್ದೆ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ. ಓಕೆನಾ? ಸೊ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಲ್ಲಿ ಈ ಒಂದು ಪೋಸ್ಟ್ ಬಂದಿರೋದು ಸ್ನೇಹಿತರೆ. ಇಂಡಿಯನ್ ಆರ್ಮಿ ಅಗ್ನಿವೀರ್ ರಿಕ್ರೂಟ್ಮೆಂಟ್ 2026 ಕರೆದಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಪೋಸ್ಟ್ ನ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 25,000ಕ್ಕಿಂತ ಹೆಚ್ಚು ಪೋಸ್ಟ್ ಗಳು ಇದಾವೆ ಸ್ನೇಹಿತರೆ. ಸೊ ಇದನ್ನ ನೀವು ಯಾವುದೇ ರೀತಿಯ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಓಕೆನಾ? ಸೊ ಇದಕ್ಕೆ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇದ್ದು ಡೇಟ್ ಬಂದು ನಿಮಗೆ 10ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಸೊ ಕಂಟಿನ್ಯೂ ಟಿಲ್ 10th April. ಓಕೆನಾ? ಸೊ ಅಪ್ಲಿಕೇಶನ್ ಪ್ರೊಸೆಸ್ ಈಸ್ ಆಲ್ರೆಡಿ ಲೈವ್ ಅಂಡ್ ವಿಲ್ ಕಂಟಿನ್ಯೂ ಟಿಲ್ 10th April 2026. ಓಕೆನಾ? ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಂತ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಯಾವತ್ತು ಲಾಸ್ಟ್ ಡೇಟು, ಮತ್ತು ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಹೇಗಿರುತ್ತೆ ಎಲ್ಲದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಕಂಪ್ಲೀಟ್ ವಿಡಿಯೋನ ನೋಡ್ತಾ ಇರಿ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಇಂಡಿಯನ್ ಆರ್ಮಿಯಿಂದ ಕರೆದಿರುವಂತದ್ದು ಅಗ್ನಿವೀರು ಜಿಡಿ ಟ್ರೇಡ್ಸ್ ಮ್ಯಾನ್, ಕ್ಲರ್ಕ್ ಮತ್ತು ಅದರ್ ಪೋಸ್ಟ್ ಗಳಿಗೆ ಕರೆದಿರೋ ಸ್ನೇಹಿತರೆ. 25,000ಕ್ಕಿಂತ ಹೆಚ್ಚು ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಓಕೆನಾ? ಸೊ ಇದು ಬಂದು 10 ಏಪ್ರಿಲ್ 2026 ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಕ್ವಾಲಿಫಿಕೇಶನ್ ಬಂದು 8ನೇ ತರಗತಿ, 10ನೇ ತರಗತಿ ಮತ್ತು PUC 12ನೇ ತರಗತಿ. ಓಕೆನಾ? ಸೊ ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ 17 ವರೆಯಿಂದ ಹಿಡಿದು 21 ವರ್ಷದವರೆಗೂ ಇರುವಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದು ಏನಪ್ಪಾ ಅಂತ ಹೇಳಿದ್ರೆ 17 ವರೆ. ಸೊ 17 ವರೆ ಇಂದ ಹಿಡಿದು 21 ವರ್ಷದವರೆಗೂ ಇರುವಂತಹ ಏಜ್ ಅಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳು, ಮೇಲ್ ಅಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಹಾಗೆ ನಿಮ್ಗೆ ಸ್ಯಾಲರಿ ಬಂದು 30,000ದಿಂದ 40,000 ರೂಪಾಯಿವರೆಗೂ ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದು ಗಮನದಲ್ಲಿರಲಿ. ಇನ್ನು ನೀವು ಏನಾದ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ನೀವು ಆರ್ಮಿಯಲ್ಲಿ ಅಗ್ನಿವೀರ್ ಸ್ಕೀಮ್ ಅಲ್ಲಿ ನೀವು ಜಾಯ್ನ್ ಆಗ್ತೀರಾ ಸ್ನೇಹಿತರೆ. ಅಗ್ನಿವೀರ್ ಜನರಲ್ ಡ್ಯೂಟಿ, ಅಗ್ನಿವೀರ್ ಟ್ರೇಡ್ಸ್ ಮ್ಯಾನ್, ಅಗ್ನಿವೀರ್ ಕ್ಲರ್ಕ್, ಟೆಕ್ನಿಕಲ್ ಪೋಸ್ಟ್ ಮತ್ತು ಸ್ಪೆಷಲೈಸ್ಡ್ ಪೋಸ್ಟ್ ಗಳನ್ನ ಸಪರೇಟ್ ಆಗಿ ಇಟ್ಟಿದ್ದಾರೆ ಸ್ನೇಹಿತರೆ. ಸೊ ಟೋಟಲ್ ನೋಡಿ 25,000ಕ್ಕಿಂತ ಹೆಚ್ಚು ವೇಕೆನ್ಸಿಗಳಿದಾವೆ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಮತ್ತು 8ನೇ ತರಗತಿ ಆಗಿದ್ರೆ ಸಮ್ ಟ್ರೇಡ್ಸ್ ಮ್ಯಾನ್ ರೋಲ್ಸ್ ಇರುತ್ತೆ. 10ನೇ ತರಗತಿ ಆದ್ರೆ GD ಇದಕ್ಕೆ ಕಳಿಸ್ತಾರೆ ಜನರಲ್ ಡ್ಯೂಟಿಗೆ. 12th ಆದ್ರೆ ಕ್ಲರ್ಕ್ ಮತ್ತು ಟೆಕ್ನಿಕಲ್ ಪೋಸ್ಟ್ ಗೆ ಕಳಿಸ್ತಾರೆ ಸ್ನೇಹಿತರೆ. ಓಕೆನಾ? ಸೊ ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ ಈಗಾಗಲೇ 17 ವರೆಯಿಂದ ಹಿಡಿದು ಮ್ಯಾಕ್ಸಿಮಮ್ ಏಜ್ 21. ಸೊ ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಬಾರ್ನ್ ಬಿಟ್ವೀನ್ 1 ಜುಲೈ 2005 ಇಂದ ಹಿಡಿದು 1 ಜುಲೈ 2009. ಓಕೆನಾ? ಸೊ ಇದಿಷ್ಟರಲ್ಲಿ ಹುಟ್ಟಿರುವಂತಹ ಎಲ್ಲಾ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. ನಿಮ್ಗೆ ಏಜ್ ಬಾರ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಯಾರಾದ್ರೂ ಬೇರೆ ಸ್ನೇಹಿತರು, ಯಾರಾದ್ರೂ ನಿಮ್ಗೆ ಗೊತ್ತಿರೋರು ಆರ್ಮಿಗೆ ಜಾಯ್ನ್ ಆಗ್ಬೇಕು ಅಂತ ಇದ್ರೆ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಅದರಿಂದ ನಮ್ಮ ದೇಶಕ್ಕೋಸ್ಕರ ಒಬ್ಬ ಸಿಪಾಯಿ ಸಿಗ್ತಾನೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಸ್ನೇಹಿತರಿಗೆ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಯಾರೇ ಇರ್ಲಿ ಅವ್ರಿಗೆ ನೀವು ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ನೋಡ್ಕೊಂಡು ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದನ್ನ ತಿಳ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ ಇನ್ನೇನು ನೋಡಿ, ಫಿಸಿಕಲ್ ಫಿಟ್ನೆಸ್ ನೋಡೋದಾದ್ರೆ ಹೈಟ್ ಬಂದು 162 ಸೆಂಟಿಮೀಟರ್ ಇರ್ಬೇಕಾಗಿರುತ್ತೆ ಸ್ನೇಹಿತರೆ. ಚೆಸ್ಟ್ ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್. ವೇಟ್ ಆಸ್ ಪರ್ BMI ಸ್ಟ್ಯಾಂಡರ್ಡ್ಸ್. ಸೊ BMI ಸ್ಟ್ಯಾಂಡರ್ಡ್ಸ್ ಅಂತ ಹೇಳೋದ್ರೆ 162 ಸೆಂಟಿಮೀಟರ್ ಇದ್ರೆ 62 kg ಇರಬೇಕು ಸ್ನೇಹಿತರೆ ಒಬ್ಬ ಪರ್ಸನ್. ಓಕೆನಾ? ಸೊ ಅಭ್ಯರ್ಥಿ 162 ಸೆಂಟಿಮೀಟರ್ ಹೈಟ್ ಇದಾನೆ ಅಂದ್ರೆ 62 kg ಇರಬೇಕು ಸ್ನೇಹಿತರೆ. ಅದಕ್ಕಿಂತ ಜಾಸ್ತಿ ಕಮ್ಮಿ ಇದ್ರೆ ಅಂಡರ್ ವೇಟ್ ಆಗ್ತಾನೆ. ಜಾಸ್ತಿ ಇತ್ತು ಅಂದ್ರೆ 90 ಆತರ ಎಲ್ಲ ಇತ್ತು ಅಂತಂದ್ರೆ ಅವನು ಓವರ್ ವೇಟ್ ಕೂಡ ಆಗ್ತಾನೆ ಸ್ನೇಹಿತರೆ. ಇದು ಗಮನದಲ್ಲಿರ್ಲಿ. ಸೊ ಅದಾದ ನಂತರ ನೀವು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. 1.6 ಕಿಲೋಮೀಟರ್ ನ ನೀವು ಓಡ್ಬೇಕಾಗಿರುತ್ತೆ 5 ನಿಮಿಷದಲ್ಲಿ. ಓಕೆನಾ? ಅದಾದ ನಂತರ ಲಾಂಗ್ ಜಂಪ್ 10 ಫೀಟ್ ಇರುತ್ತೆ, ಹೈ ಜಂಪ್ 3 ಫೀಟ್ ಇರುತ್ತೆ ಸ್ನೇಹಿತರೆ. ಇದು ಗಮನದಲ್ಲಿರ್ಲಿ. ಇದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಆನ್ಲೈನ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಆನ್ಲೈನ್ ಎಕ್ಸಾಮು ಜನರಲ್ ನಾಲೆಜ್, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಮತ್ತು ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೆಜ್ ಕೂಡ ಇರುತ್ತೆ ಸ್ನೇಹಿತರೆ. ಇದಿಷ್ಟು ನೋಡ್ಕೊಂಡು ನೀವು ಆನ್ಲೈನ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ರ್ಯಾಲಿ ಇರುತ್ತೆ ಸ್ನೇಹಿತರೆ. ಫೇಸ್ 2 ಅಲ್ಲಿ ರ್ಯಾಲಿಯಲ್ಲಿ ನೀವು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್, ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್, ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲದನ್ನು ಕೂಡ ಚೆಕ್ ಮಾಡ್ತಾರೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಸ್ನೇಹಿತರೆ. ಇದಾದ ನಂತರ ಫೈನಲ್ ಸೆಲೆಕ್ಷನ್ ಲಿಸ್ಟ್ ನ ಬಿಡ್ತಾರೆ ಸ್ನೇಹಿತರೆ. ಓವರ್ ಆಲ್ ಪರ್ಫಾರ್ಮೆನ್ಸ್, ನಿಮ್ಮ ಮಾರ್ಕ್ಸ್ ಎಷ್ಟಿತ್ತು ಮತ್ತು ನೀವು ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಯಾವ ರೀತಿ ಮಾಡಿದ್ರಿ ಎಲ್ಲದೂ ಕೂಡ ಚೆಕ್ ಮಾಡ್ಕೊಂಡು ನಿಮ್ಗೆ ಕೊಡ್ತಾರೆ ಸ್ನೇಹಿತರೆ. ಓಕೆನಾ? ಸೊ 30,000ದಿಂದ ನಿಮ್ಗೆ ಸ್ಯಾಲರಿ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ನಿಮ್ಗೆ ಕ್ಯಾಂಡಿಡೇಟ್ಸ್ ವಿಲ್ ರಿಸೀವ್ ರಿಸ್ಕ್ ಅಂಡ್ ಹಾರ್ಡ್ಶಿಪ್ ಅಲೋಯನ್ಸ್, ಟ್ರಾವೆಲ್ ಅಲೋಯನ್ಸ್, ಯೂನಿಫಾರ್ಮ್ ಅಲೋಯನ್ಸ್, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ನಿಮ್ಗೆ ಕೊಡ್ತಾರೆ ಸ್ನೇಹಿತರೆ. ಓಕೆನಾ? ಸೊ ನೀವು ಸದ್ಯದಲ್ಲಿ
ಒಬ್ಬ 10ನೇ ತರಗತಿ ಪಾಸ್ ಆಗಿರುವಂತಹ ಅಭ್ಯರ್ಥಿ ಆಗಿದ್ರೆ ಅಂತ ಒಂದು ಹುಡುಗ ಏನು ಗೊತ್ತಿರೋದಿಲ್ಲ ಅವ್ರಿಗೆ. ಸೊ ಆ ತರ ಇರುವಾಗ ಅವ್ರಿಗೆ ಏನೇನು ಹೇಳ್ಕೊಡ್ಬೋದು, ಮತ್ತೆ ಯಾವ ರೀತಿ ಅವರು ಅವರ ಜೀವನನ ಯಾವ ರೀತಿ ಅವರು ರೂಪಿಸ್ಕೋಬೇಕು ಅನ್ನೋದು ನಮ್ಮ ಇಂಡಿಯನ್ ಆರ್ಮಿ ಹೇಳ್ಕೊಡುತ್ತೆ ಸ್ನೇಹಿತರೆ. ಸೊ ಅದ್ರಲ್ಲಿ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬ ಸಿಪಾಯಿ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ಅವನು ತುಂಬಾ ಪುಣ್ಯ ಮಾಡಿರ್ತಾನೆ. ಯಾಕಂದ್ರೆ ಇಡೀ ದೇಶದ ಕಾವಲುಗಾರ ಆಗ್ತಾನೆ ಅವನು. ಸೊ ಅದು ಮೊದಲನೇ ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ ಸ್ನೇಹಿತರೆ. ಸೊ ಆರ್ಮಿ ಅಂತ ಹೇಳಿದ್ರೆ ಸುಮ್ನೆ ತಮಾಷೆ ಅಲ್ಲ. ಯಾವುದೇ ಬೇರೆ ಗೌರ್ಮೆಂಟ್ ಕೆಲಸ ಸಿಗೋದು ಬೇರೆ, ಆರ್ಮಿಯಲ್ಲಿ ಕೆಲಸ ಸಿಕ್ಕಿ ಅದರದ್ದು ರೆಸ್ಪೆಕ್ಟೇ ಬೇರೆ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ಗಮನದಲ್ಲಿರಲಿ. ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಎಕ್ಸಾಮ್ ನೋಡೋದಾದ್ರೆ ಜೂನ್ ಅಲ್ಲಿ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಜೂನ್ 2026ರಲ್ಲಿ ಎಕ್ಸಾಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಟೆಂಟೇಟಿವ್ ಕೊಟ್ಟಿದ್ದಾರೆ. ಸೊ ಅದ ನಂತರ ಅಪ್ಲಿಕೇಶನ್ ಫೀ ನೋಡೋದಾದ್ರೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಇದೆ. ಎಲ್ಲರೂ ಕೂಡ ಅಪ್ಲಿಕೇಶನ್ ಫೀ ನ ಪೇ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯ ರಿಲ್ಯಾಕ್ಸೇಷನ್ಸ್ ಇಲ್ಲ ಮತ್ತು ಎಕ್ಸ್ಪೆಕ್ಷನ್ ಕೂಡ ಇಲ್ಲ ಸ್ನೇಹಿತರೆ. SC ST ಕ್ಯಾಟಗರಿ 1, 2, A, 2, B, 3, 3B ಈ ರೀತಿ ಅವ್ರಿಗೆ ಫೀಸ್ ಕಮ್ಮಿ ಅಥವಾ ಫೀಸ್ ಇಲ್ಲ ಅನ್ನೋದು ಇಲ್ಲ ಸ್ನೇಹಿತರೆ. ಎಲ್ಲರೂ ಕೂಡ 250 ರೂಪಾಯಿ ಪೇ ಮಾಡ್ಲೇಬೇಕಾಗಿರುತ್ತೆ. ಮತ್ತು ಏನೇನ್ ಡಾಕ್ಯುಮೆಂಟ್ ಬೇಕು ಇದು ಮೇನ್ ಆಗಿರುತ್ತೆ. ಡಾಕ್ಯುಮೆಂಟ್ ಅನ್ನ ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನೀವು ನೀಟಾಗಿ ಸೆಲೆಕ್ಷನ್ ಆಗ್ತೀರಾ ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾವುದೇ ರೀತಿ ನಿಮ್ಗೆ ತೊಂದರೆ ಇರೋದಿಲ್ಲ. ಓಕೆನಾ. ಸೊ ಫಸ್ಟ್ ಬಂದು ನೀವು ಆಧಾರ್ ಕಾರ್ಡ್, ನೀವು ಯಾವ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಅದರಲ್ಲಿ ನಿಮ್ಮ ನೇಮ್ ಆಗಿರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಕರೆಕ್ಟ್ ಆಗಿರೋದನ್ನ ಇಟ್ಕೊಳ್ಳಿ. ಸೊ ಯಾವ್ದೇ ತಪ್ಪಾಗಿತ್ತು ಅಂತ ಹೇಳಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಸ್ನೇಹಿತರೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಇರ್ಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಅಡ್ರೆಸ್ ನೀವು ಈಗಿರುವಂತಹ ಮನೆ ಅಡ್ರೆಸ್ ಆಧಾರ್ ಕಾರ್ಡ್ ಅಲ್ಲಿ ಇರ್ಬೇಕು ಸ್ನೇಹಿತರೆ. ಅದು ನಿಮ್ಗೆ ಉಪಯೋಗಕಾರಿ. ಯಾಕಂದ್ರೆ ಏನೇ ಪೋಸ್ಟ್ ಬಂತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಮನೆ ಅಡ್ರೆಸ್ ಗೆ ಬರುತ್ತೆ. ಅದು ಆಧಾರ್ ಕಾರ್ಡ್ ಅಲ್ಲಿರೋ ಅಡ್ರೆಸ್ ಗೆ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದು ಗಮನದಲ್ಲಿರಲಿ. ಅದ ನಂತರ ಎಜುಕೇಶನ್ ಸರ್ಟಿಫಿಕೇಟ್ಸ್, ಸೊ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಲಿ ಅಥವಾ PUC ಮಾರ್ಕ್ಸ್ ಕಾರ್ಡ್ ಆಗಿರ್ಲಿ, ಇವನ್ನ ನೀವು ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕಾಗಿರುತ್ತೆ. ಸೊ ಯಾವುದೇ ರೀತಿಯ ಮಿಸ್ ಮಾಡ್ಕೋಬೇಡಿ ಅಥವಾ ಎಲ್ಲಾದ್ರೂ ಕಳ್ಕೋಬೇಡಿ. ಕರೆಕ್ಟ್ ಆಗಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋ ಸಮಯದಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ. ಓಕೆನಾ. ಅದಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅದನ್ನ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಇನ್ನು ಡೊಮೈನ್ಸಲ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನೀವು ಈ ಒಂದು ಪ್ರದೇಶದಲ್ಲಿ ನಮ್ಮ ಕರ್ನಾಟಕ ರೀಜನ್ ಅಲ್ಲೇ ನೀವು ಇದ್ರಾ ಅಂತ ಹೇಳ್ಬಿಟ್ಟು ಕೇಳುವಂತ ಸರ್ಟಿಫಿಕೇಟ್ ಆಗಿರುತ್ತೆ. ಓಕೆನಾ. ಸೊ 5 ವರ್ಷಕ್ಕಿಂತ ಹೆಚ್ಚು ಕಾಲದಲ್ಲಿ ನೀವು ಕರ್ನಾಟಕದಲ್ಲೇ ಇದ್ರೆ ಅವಾಗ ನಿಮಗೆ ಡೊಮೈನ್ಸಲ್ ಸರ್ಟಿಫಿಕೇಟ್ ಸಿಗುತ್ತೆ ಸ್ನೇಹಿತರೆ. ಸೊ ಯಾರೆಲ್ಲ ಡೊಮೈನ್ಸಲ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂತ ಒಂದು ಅಭ್ಯರ್ಥಿಗಳು ಹೋಗಿ ನಿಮ್ಮ ಪಂಚಾಯತಿ ಆಫೀಸಲ್ಲಿ ಕೇಳಿ ಅಥವಾ ನಿಮ್ಮ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಕೇಳಿದ್ರು ಕೂಡ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇದು ಒಂದು ತಾಲೂಕು ಆಫೀಸಲ್ಲಿ ಕೊಡುವಂತಹ ಸರ್ಟಿಫಿಕೇಟ್ ಆಗಿರುತ್ತೆ, ಡೊಮೈನ್ಸಲ್ ಸರ್ಟಿಫಿಕೇಟ್. ಸೊ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. 20 ದಿನದೊಳಗಡೆ ನಿಮ್ಗೆ ಡೊಮೈನ್ಸಲ್ ಸರ್ಟಿಫಿಕೇಟ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಅದಂದ್ರೆ NCC ಅಥವಾ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದು ಇದ್ರೆ ನಿಮ್ಗೆ ಒಳ್ಳೇದು ಸ್ನೇಹಿತರೆ. ಯಾಕೆಂದ್ರೆ NCC ಸ್ಪೋರ್ಟ್ಸ್ ಇತ್ತು ಅಂತ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ ಇರೋದಿಲ್ಲ, ಡೈರೆಕ್ಟ್ ಆಗಿ ಸೆಲೆಕ್ಷನ್ ಆಗಿ ಹೋಗ್ತೀರಾ. ಅದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಅಷ್ಟೇ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ಗಮನದಲ್ಲಿರಲಿ. ಬರೀ ಫಿಸಿಕಲ್, ಮೆಡಿಕಲ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಷ್ಟೇ ಉಳಿದಿರುತ್ತೆ NCC B ಸರ್ಟಿಫಿಕೇಟ್ ಹೊಂದಿದ್ರೆ. ಓಕೆನಾ. ಸೊ ಇದು ಗಮನದಲ್ಲಿರಲಿ. ಅದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಡೈರೆಕ್ಟ್ ಆಗಿ ಇಲ್ಲಿ ಓಪನ್ ಆಗುತ್ತೆ. ನೀವು ಅದನ್ನ ಅಪ್ಲಿಕೇಶನ್